ನಮಸ್ತೆ. ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೋಡಿ, ಈ ಗಿಡದಲ್ಲಿರುವ ಹಣ್ಣು ಯಾವ ಜಾತಿಗೆ ಸೇರಿದ ಹಣ್ಣಂತ ಹೇಳಬಹುದೇ? ನಿಂಬೆ ಗಿಡ ಅಂತೂ ಅಲ್ಲ. ಹಾಗಾದರೆ ಯಾವ ಜಾತಿಗೆ ಸೇರಿದಂಥ ಹಣ್ಣು ಆಗಿರಬಹುದು? ಗಿಡದಲ್ಲಿ ಹೂ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾಯಿಗಳಾಗುತ್ತವೆ. ನೋಡಿ, ಇಸ್ರೇಲ್ ಆರೆಂಜ್ ಎನ್ನುವ ವಿದೇಶಿ ಹಣ್ಣು. ಈ ಒಂದು ಗಿಡವನ್ನು ನಾನು ಗೋಣಿ ಚೀಲದಲ್ಲಿ ಬೆಳೆಸಿರುತ್ತೇನೆ. ಎಷ್ಟೊಂದು ಸೊಗಸಾಗಿ ಈ ಗಿಡ ಬೆಳೆದಿದೆ. ವಿದೇಶಿ ಹಣ್ಣಿನ ಗಿಡವನ್ನು ನಮ್ಮ ಊರಿನಲ್ಲಿ ಕೂಡ ಬೆಳೆಸಬಹುದು ಎಂಬುದು ಇದೇ ಒಂದು ಸಾಕ್ಷಿಯಾಗಿದೆ. ಈ ಗಿಡವನ್ನು ನೆಟ್ಟು ಸುಮಾರು 1 ವರ್ಷ ಆಯಿತು. ಬಹಳ ಸೊಗಸಾಗಿ ಬೆಳೆದಿದೆ. ನೀವು ಕೂಡ ಈ ಒಂದು ಹಣ್ಣಿನ ಗಿಡವನ್ನು ನಿಮ್ಮ ಮನೆಯಲ್ಲಿ ಬೆಳೆಸಿರಿ. ಈ ಗಿಡವನ್ನು ನಾನು ನಮ್ಮ ಊರಿನ ಪಕ್ಕದ ನರ್ಸರಿಯಿಂದ ತಂದಿರುತ್ತೇನೆ. ಜಾಗದ ಅಭಾವ ಇದ್ದಂತಾದರೆ ಈ ರೀತಿ ಗೋಣಿಯಲ್ಲೂ ಕೂಡ ಈ ಹಣ್ಣಿನ ಗಿಡವನ್ನು ಬೆಳೆಸಬಹುದು. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿರಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಬರೆಯಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು.